ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ಇವತ್ತಿನ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಸೊ ವೀಕ್ಷಕರೇ, ಇವತ್ತಿನ ಸುದ್ದಿಯಲ್ಲಿ ಮೊದಲ ಸುದ್ದಿ, ಚುನಾವಣಾ ವರ್ಷದಲ್ಲೂ ಕೂಡ ಗ್ಯಾರಂಟಿ ಘೋಷಣೆ ಮಾಡಿಲ್ಲ ಮೋದಿ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಲ್ಲ, ಉಚಿತ ಘೋಷಣೆಗಳು ಕೂಡ ಇಲ್ಲ. ಯಾವುದೇ ವಿನಾಯಿತಿಯನ್ನು ಮೋದಿ ಸರ್ಕಾರ ಘೋಷಣೆ ಮಾಡಿಲ್ಲ. ಲೋಕಸಭೆ ಚುನಾವಣೆ ಇದ್ರೂ ಯಾವುದೇ ಜನಪ್ರಿಯ ಘೋಷಣೆಗಳು ಇಲ್ಲ. ಲೋಕಸಭೆ ಚುನಾವಣೆ ಗಮನದಲ್ಲಿ ಇಟ್ಟುಕೊಳ್ಳದೆ ಬಜೆಟ್ ಮಂಡನೆ ಮಾಡಲಾಗಿದೆ. ಪಂಚರಾಜ್ಯ ರಿಸಲ್ಟ್, ರಾಮ ಮಂದಿರ ಲೋಕಾರ್ಪಣೆ. ಹಾಗಾದ್ರೆ ಹೊಸ ಆತ್ಮವಿಶ್ವಾಸ ಬಿಜೆಪಿಯಲ್ಲಿ ಕೊಡ್ತಾ? ಮತದಾರರನ್ನ ಓಲೈಸಬೇಕಾದ ಅನಿವಾರ್ಯತೆ ಇಲ್ಲ ಅಂತ ಮೋದಿ ಸರ್ಕಾರಕ್ಕೆ ಅನಿಸಿದ್ಯಾ? ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯೂ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯ್ತಾ? ಜನಪ್ರಿಯ ಘೋಷಣೆಗಳ ಹಾದಿಯನ್ನ ಮೋದಿ ಸರ್ಕಾರ ತುಳಿದಿಲ್ಲ. ಇದು ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ಒಂದು ಪರದ ವಾದ ಇತ್ತು, ಹಂಗಿದ್ದೇನು ಜನಪ್ರಿಯ ಘೋಷಣೆಗಳು ಆಗೋದಿಲ್ಲ ಅಂತ. ಆದರೆ ಎಲೆಕ್ಷನ್ ಮುಂದಿಟ್ಕೊಂಡು ಏನಾದರೂ ಒಂದು ಜನಪ್ರಿಯ ಘೋಷಣೆ, ಯಾಕೆಂದ್ರೆ ಗ್ಯಾರಂಟಿಗಳ ಅಲೆಯ ಸಂದರ್ಭದಲ್ಲಿ ಒಂದು ಜನಪ್ರಿಯ ಘೋಷಣೆ ಆಗತ್ತಾ ಅಂತ, ಹಂಗಿದ್ದೇನೂ ಆಗಿಲ್ಲ. ಸೊ ಬಜೆಟ್ನ ಹೈಲೈಟ್ಸ್ ಅನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇನ್ನು ಯಾವ ಪಕ್ಷದ ನಾಯಕರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಬಜೆಟ್ ಬಗ್ಗೆ, ಮೋದಿ ಮೊದಲಿಗೆ ಮಾತಾಡಿದ್ದಾರೆ, ಏನ್ ಹೇಳಿದ್ರು ನೋಡಿ. ಈ ಬಜೆಟ್ विकसित भारत के 4 स्तंभ युवा, गरीब, महिला और किसान सभी को एम्पावर करेगा. निर्मला जी का ये बजट देश के भविष्य के निर्माण का बजट है. इस बजट में 2047 के विकसित भारत की नींव को मजबूत करने की गारंटी है. इस बजट में युवा भारत की युवा आकांक्षाओं का, भारत की यंग एस्पिरेशंस का प्रतिबिंब है. बजट में 2 महत्वपूर्ण निर्णय लिए गए हैं. रिसर्च और इनोवेशन पर 1 लाख करोड़ रुपए का फंड बनाने की घोषणा की गई है. ಕಳೆದ 10 ವರ್ಷದಲ್ಲಿ ಆರ್ಥಿಕ ಸ್ಥಿತಿಗತಿಗಳನ್ನು ಹೇಗೆ ಸದೃಢ ಮಾಡಿದ್ದಾರೆ. ಡಬಲ್ ಡಿಜಿಟ್ ಇನ್ಫ್ಲೇಷನ್ ಇತ್ತು, ಹಣದುಬ್ಬರ ಇತ್ತು, ಈಗ ಅದು ಸಿಂಗಲ್ ಡಿಜಿಟ್ಗೆ ಇಳಿದಿದೆ. ಜನರ ಮೇಲೆ ಭಾರ ಕಡಿಮೆ ಆಗಿದೆ, ವಿದೇಶಿ ಬಂಡವಾಳ ಹೆಚ್ಚಾಗಿದೆ, ಉದ್ಯೋಗಗಳ ಸೃಷ್ಟಿ ಹೆಚ್ಚಾಗಿದೆ. ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಹೆಣ್ಣು ಮಕ್ಕಳ ಪರವಾಗಿ, ರೈತರ ಪರವಾಗಿ ಇರುವಂಥ ಒಂದು ಬಜೆಟ್ಟು. ಅದು ಕಿಸಾನ್ ಸನ್ಮಾನ್ ಯೋಜನೆ 9,000ಗೆ ಹೆಚ್ಚಿಗೆ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ದುಡಿಯೋ ವರ್ಗಕ್ಕೆ ಮತ್ತು ಬಡತನದ ರೇಖೆಯಿಂದ ಮೇಲೆ ಎತ್ತೋದಕ್ಕೆ ಪೂರಕವಾಗಿರುವಂಥ, ಎಲ್ಲರೂ ಒಳಗೊಂಡಂಥ ಇನ್ಕ್ಲೂಸಿವ್ ಗ್ರೋತ್ ಇರುವಂಥ ಒಂದು ಬಜೆಟ್ಟು. ಮುಂದಿನ ದಿನಗಳಲ್ಲಿ ಯುವ ಜನತೆಗೆ ಮತ್ತು ಹಲವಾರು ವರ್ಗಕ್ಕೆ ಇನ್ನೂ ಹೆಚ್ಚಿನ ರೀತಿಯ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥವ್ರ ಮುಖಾಂತರ ಇವತ್ತು ದೇಶದ ಉತ್ಪಾದನೆ ಏನು ಒಂದು ದಾಖಲಾತಿಯ ಪ್ರಮಾಣದಲ್ಲಿ ಗ್ರಾಫ್ ಮೇಲಕ್ಕೆ ಹೋಗ್ತಾ ಇದೆ. ಇವತ್ತು ಹಲವಾರು ವರ್ಗಕ್ಕೆ, ಅದು ಮೀನುಗಾರಿಕೆ ಮಾಡ್ತಕ್ಕಂಥದ್ದು ಇರ್ಬೋದು, ಅದು ಎಣ್ಣೆ ಕಾಳುಗಳಿರ್ಬೋದು, ಹಲವಾರು ಧಾನ್ಯಗಳನ್ನು ಬೆಳೆಯತಕ್ಕಂಥದ್ದಕ್ಕೆ ಒಂದು ರೂಪನಕ್ಷೆ, ನೀಲಿನಕ್ಷೆಯನ್ನು ಸಿದ್ಧಗೊಳಿಸಿದ್ದೇವೆ ಅಂತಕ್ಕಂಥದ್ದು. ಆದರೂ ಅದರಲ್ಲಿ ಮುಂದಿನ ಒಂದು ದೃಷ್ಟಿ ಅವರಲ್ಲಿ ಏನಿದೆ ಒಂದು ದೇಶದ ಪ್ರಗತಿಗೆ, ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಜೆಟ್ ಬಡವರ ಪರವಾದಂಥ, ಅಭಿವೃದ್ಧಿ ಪೂರಕವಾದಂಥ, ತಂತ್ರಜ್ಞಾನ ಬಳಕೆಗೆ ಅನುಕೂಲಕರವಾದಂಥ, ಭಾರತದ ಏಳಿಗೆ, ಪ್ರಮುಖವಾಗಿ ಭಾರತದ ಏಳಿಗೆ ಪರವಾದಂಥ ಒಂದು ಬಜೆಟ್. ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ವೇದಿಕೆ ನಿರ್ಮಿಸುವಂಥ ಬಜೆಟ್ ಇದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಈ ಒಂದು ಘೋಷಣೆಯನ್ನು ಇಟ್ಟುಕೊಂಡು ಈ ಬಜೆಟನ್ನು ಮಾಡಿದ್ದಾರೆ. ಸರ್ವರಿಗೂ ಸಮಪಾಲು ಸಮಬಾಳು ಕೊಡೋ ರೀತಿಯಲ್ಲಿರಬೇಕು. ಅದೇ ರೀತಿ ಇವತ್ತಿನ ಬಜೆಟ್ ಇದೆ, ಅದನ್ನು ಎಲ್ಲರೂ ಕೂಡ ಈ ದೇಶದಲ್ಲಿ ಇವತ್ತು ಸ್ವಾಗತ ಮಾಡ್ತಿದ್ದಾರೆ. ಚುನಾವಣೆ ಇದ್ರೂ ಕೂಡ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ದು, ಜನರನ್ನು ಸೆಳೆಯತಕ್ಕಂಥ ಇದ್ಯಾವುದೇ ಉದ್ದೇಶಕ್ಕೆ ಹೋಗದೆ
ಒಳ್ಳೆ ಒಂದು ಉತ್ತಮವಾದ ಬಡ್ಜೆಟ್ ಅನ್ನು ಕೂಡ ಇವತ್ತು ಮಂಡಿಸಿದ್ದಾರೆ. ಇದನ್ನ ಕಾಂಗ್ರೆಸ್ನವರು ಅವರಿಗೆ ಜ್ಞಾನ ಇದ್ರೆ ಇದನ್ನ ಸ್ವಾಗತಿಸಬೇಕು. ನಿರ್ಮಲಾ ಸೀತಾರಾಮನ್ 2024-25ನೇ ಆರ್ಥಿಕ ವರ್ಷಕ್ಕೆ ಮಧ್ಯಂತರ ಆಯವ್ಯಯವನ್ನು ಮಂಡಿಸಿದ್ದಾರೆ. ನೆಕ್ಸ್ಟ್ ಚುನಾವಣೆ ಇರೋದ್ರಿಂದ ಫುಲ್ ಬಜೆಟ್ ಮಂಡಿಸಕ್ಕೆ ಆಗದೆ ಇರಬಹುದು ಅವರಿಗೆ. ಮತ್ತೆ ಎಲೆಕ್ಷನ್ ಇರೋದ್ರಿಂದ ಇಟ್ ಈಸ್ ಎನ್ ಎಲೆಕ್ಷನ್ ಬಜೆಟ್. ವಿಕಸಿತ ಬಜೆಟ್ ಅಲ್ಲ, ವಿನಾಶಕಾರಿ ಭಾರತ ಮಾಡತಕ್ಕಂಥ ಬಜೆಟ್. ವಿಕಸಿತ ಭಾರತ ಮಾಡೋದಲ್ಲ, ವಿನಾಶಕಾರಿ ಭಾರತ ಮಾಡತಕ್ಕಂಥ ಬಜೆಟ್. ಕರ್ನಾಟಕಕ್ಕೂ ಇಲ್ಲ, ದಕ್ಷಿಣ ಭಾರತಕ್ಕೂ ಇಲ್ಲ. ಇಂಥ ದೊಡ್ಡ ಅನ್ಯಾಯ ಏನು 9-10 ಬಜೆಟನ್ನು ಕೇಂದ್ರ ಸರ್ಕಾರ NDA ಗೌರ್ಮೆಂಟು ಮಂಡಿಸಿದೆ. ಇಷ್ಟು ಕಳಪೆ ಬಜೆಟನ್ನು ನಾನು ಯಾವಾಗ ನೋಡಲಿಲ್ಲ. ನಮ್ಮ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಎಲೆಕ್ಷನ್ಗೆ ಹೋಗೋ ಬಜೆಟ್ಟು ಕೆಲವರು ಮ್ಯಾನಿಫೆಸ್ಟೋ ಬಜೆಟ್ ಅಂತ ಹೇಳ್ಬೋದು. ಜನರಿಗೆ ಏನು ಕೊಡ್ತೀವಿ ಅನ್ನೋದಾರು ಅವರ ದಿಕ್ಸೂಚನೆ ಬಹುಶಃ ಇಲ್ಲಿ ಹೇಳಬೇಕಾಗಿತ್ತು. ನಮ್ಗೆ ಭಾಳ ನಿರಾಶೆ ಆಗಿದೆ. ಬಿಜೆಪಿಯವರು ಪರವಾಗಿ, ಕಾಂಗ್ರೆಸ್ ಅವರು ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಪ್ರಶಾಂತ್, ನಿನ್ನೆಯ ಬಜೆಟ್ನ ಹೈಲೈಟ್ಸನ್ನು ನೋಡೋದಾದರೆ ಏನು ಹೇಳ್ತೀರಿ? ನೋಡಿ, ನಾವು 16-17 ವರ್ಷಗಳಿಂದ ಈ ರಾಜಕೀಯ ಹೇಳಿಕೆಗಳನ್ನು ಬಜೆಟ್ ದಿನ ನಾನಂತೂ ದಿಲ್ಲಿಯಲ್ಲಿ ಈ ಸಂಸದರ ಹೇಳಿಕೆಯನ್ನು ತೆಗೆದುಕೊಳ್ತಾ ಇದ್ದೆ. ಶಬ್ದಗಳು ಅವ್ರ ಬಾಯಿಂದ ಬರ್ತಿತ್ತೆ ಹೊರತು ಅವರು ಸ್ಟ್ಯಾಂಡ್ ಹಾಗೆ ಇರುತ್ತೆ. ಈ ಕಾಂಗ್ರೆಸ್ನವ್ರು ಬಜೆಟ್ ಮಂಡಿಸ್ತಾ ಇದ್ದಾಗ ಅದ್ಭುತ ಬಜೆಟ್ ಅಂತ ಕಾಂಗ್ರೆಸ್ಸಿಗರು ಹೇಳ್ತಿದ್ರು. ಬಿ ಜೆ ಪಿಗರು ಅದನ್ನು ಓದ್ತಾನೂ ಇರಲಿಲ್ಲ, ಹೊರಗಡೆ ಬಂದು ಇದು ನಿರಾಶಾದಾಯಕ ಅಂತ. ಈಗ ಬಿ ಜೆ ಪಿಯವರು ಹೇಳ್ತಾರೆ ಭಾಳ ಅದ್ಭುತ ಬಜೆಟನ್ನು ಮೋದಿ ಸರ್ಕಾರ ಕೊಟ್ಟಿದೆ. ಆದರೆ ಅದು ಪಾರ್ಟಿ ಲೈನ್ ಮೇಲೆ ರಾಜಕಾರಣಿಗಳು ಮಾತಾಡ್ತಾರೆ, ತಪ್ಪಿಲ್ಲ. ಅವರವರ ರಾಜಕೀಯ ಪಕ್ಷಗಳ ಒಂದು ಲೈನ್ ಏನಿರುತ್ತೆ ಅದರ ಮೇಲೆ ಮಾತಾಡಬೇಕಾಗತ್ತೆ. ನೋಡಿ, ನನಗನ್ಸುತ್ತೆ ಭಾಳ ಏನೋ ಈ ಬಜೆಟ್ನಲ್ಲಿ ತುಂಬ ವಿಶೇಷತೆಗಳಿವೆ ಅಂತಕ್ಕಂಥದ್ದು. ಆಮೇಲೆ ನಿಮ್ಗೆ ಬರ್ತಾ ನೋಡಿ, ಬಜೆಟ್ಗಳು ಮೊದಲಿನ ಒಂದು ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಬರ್ತಾ ಇದೆ. ನಿಮಗೊಂದು 20-30 ವರ್ಷದ ಹಿಂದೆ, ಜಾಗತೀಕರಣದ ಮುಂಚೆ ಬಜೆಟ್ ಆ ಡಾಕ್ಯುಮೆಂಟ್ ಬಂದರೆ ಸಾಕು, ನಿಮಗೆ ಶೇರ್ ಮಾರ್ಕೆಟ್ಗಳಲ್ಲಿ ಸಿಕ್ಕಾಪಟ್ಟೆ ಪಾಲಿಸಿ ಡಿಸಿಷನ್ ಏನು ಅನ್ನೋದರ ಮೇಲೆ ಭಾಳ ಒಂದು ಕಣ್ಣಿರ್ತಾ ಇತ್ತು. ಆ ಸೀಕ್ರೆಟ್ ಡಾಕ್ಯುಮೆಂಟನ್ನು ತೆಗೆದುಕೊಳ್ಬೇಕು, ಅಂದರೆ ಅದರ ತಿಳಿದುಕೊಳ್ಬೇಕು ಅನ್ನುವ ಉತ್ಸಾಹನೇ ಭಾಳ ಇತ್ತು. ಹೌದು, ಸ್ಪೆಷಲಿ ನಾಟ್ ಇನ್ ದ ಮೀಡಿಯಾ, ಇಂಡಸ್ಟ್ರಿಗೆ ಭಾಳ ಇತ್ತು. ಅಂದರೆ ಆ ಸರ್ಕಾರದ 0.5% ಇಂಟ್ರೆಸ್ಟ್ ಕಡಿಮೆ ಜಾಸ್ತಿ ಆ ಇಂಡಸ್ಟ್ರಿ ಮೇಲೆ ಜಾಸ್ತಿ ಪರಿಣಾಮ ಬೀರ್ತಿತ್ತು. ಬಟ್ ಈಗ GST ಬಂದಮೇಲೆ ಬಜೆಟ್ಗೆ ಆ ಮಟ್ಟದ ಪ್ರಾಮುಖ್ಯತೆ ಇಲ್ಲ. ಖರ್ಚು ವೆಚ್ಚ, ಪಾಲಿಸಿ ಏನು ಡಿಸಿಷನನ್ನು ತೆಗೆದುಕೊಳ್ಳುತ್ತೆ, ಹೋಗ್ತಕ್ಕಂಥ ದಾರಿ, ಇದರ ಬಗ್ಗೆ ಗೊತ್ತಾಗತ್ತೆ. ನಿರ್ಮಲಾ ಸೀತಾರಾಮನ್ ಏನು ಭಾಳ ದೊಡ್ಡ ಮಟ್ಟದ ಒಂದು ಸರ್ಕಸ್ಸನ್ನು ಮಾಡದಂತೆ ಕಾಣ್ತಾ ಇಲ್ಲ. ಒಂದು ಪ್ಲೇನ್ ಆಗಿರ್ತಕ್ಕಂಥ ಮಧ್ಯಂತರ ಬಜೆಟ್ ಹೇಗಿರಬೇಕು, 4 ತಿಂಗಳ ಒಂದು ಅನುಮತಿಯನ್ನು ಸಂಸತ್ತಿಂದ ಲೇಖಾನುದಾನಕ್ಕೆ ಪಡಿಬೇಕು, ಆ ಬಜೆಟನ್ನು ಮಂಡಿಸಿದ್ದಾರೆ. ಮತ್ತು ಜುಲೈನಲ್ಲಿ ಬಂದು ನಾವು ಬಜೆಟನ್ನು ಮಂಡಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ತೋರಿಸ್ತಿದ್ದಾರೆ. ನನಗನ್ಸುತ್ತೆ ಈ ಘೋಷಣಾರಹಿತ ಬಜೆಟ್ ಏನಿದೆ ಇದು ದ್ಯಾಟ್ ಶೋಸ್ ಕಾನ್ಫಿಡೆನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಏಕೆಂದರೆ ಯಾವುದೇ ಸರ್ಕಾರಕ್ಕೆ ಚುನಾವಣೆಯ ಮುಂಚೆ 2 ತಿಂಗಳ ಹಿಂದೆ ಬಜೆಟ್ ಮಂಡಿಸ್ತಕ್ಕಂಥದ್ದು ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ಟೆಂಪ್ಟೇಷನ್ ಇರುತ್ತೆ. ಇವರನ್ನು ಓಲೈಸೋಣ, ಅವರನ್ನು ನೀವು ಕರ್ನಾಟಕದ ಬಜೆಟ್ ಬೊಮ್ಮಾಯಿಯವರು ಮಂಡಿಸಿರುವ ಬಜೆಟ್ ನೋಡಿದ್ರಲ್ವ, ಅಂದರೆ ಗೊತ್ತಿದೆ ಅವ್ರು ವಾಪಸ್ ಬರ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಆದರೆ ನೀವು ಅವ್ರಿಗೆ ಕೊಡ್ತಾ ಹೋಗೋದು. ಆ ಟೆಂಪ್ಟೇಷನನ್ನು ಮೋದಿ ಸರ್ಕಾರ ತೋರಿಸಿಲ್ಲ. ನನಗನ್ಸುತ್ತೆ, ಮತ್ತು ತೋರಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ 2 ಸಂಗತಿಗಳು. ಒಂದು, ಕಳೆದ 9.5-10 ವರ್ಷಗಳಿಂದ ಮೋದಿ ಏನು ಹೇಳ್ತಾ ಬಂದಿದ್ದಾರೆ, ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಎ ಪಾಪ್ಯುಲಿಸ್ಟ್ ಪ್ರೈಮ್ ಮಿನಿಸ್ಟರ್. ಯಾಕಂದರೆ 2004ರಿಂದ 2014ರವರೆಗೆ UPA ಸರ್ಕಾರ ಸಾಕಷ್ಟು ಈ ರೈಟ್ಸ್ಗಳನ್ನು ತರ್ತಾ ಇತ್ತು, ಸಾಕಷ್ಟು ಹಣವನ್ನು ಈ ರೀತಿ ಒಂದು ಯೋಜನೆಗಳಿಗೆ ಕೊಡ್ತಾ ಇತ್ತು. ಪ್ರಾಯಶಃ ಅದರ ವಿರುದ್ಧದ ಒಂದು ಸ್ಟ್ಯಾಂಡನ್ನು ನರೇಂದ್ರ ಮೋದಿ ಮೊದಲಿಂದ ಕೂಡ ತೆಗೆದುಕೊಳ್ತಾ ಬಂದರು. ಅದು ಗುಜರಾತ್ನಲ್ಲಿರ್ಬೋದು, ಅದು ದಿಲ್ಲಿಗೆ ಬಂದ ನಂತರ ಇರ್ಬೋದು. ನನಗನ್ಸುತ್ತೆ ರಾತ್ರೋರಾತ್ರಿ ಚುನಾವಣೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಡಿವಿಯೇಷನ್ ಮಾಡಿದರೆ ಮೋದಿಯ ಮತದಾರರೇ ಉಚಿತ ಘೋಷಣೆಗಳನ್ನು ಒಪ್ಪುವ ಸ್ಥಿತಿಯಲ್ಲಿಲ್ಲ. ಇದು ಒಂದು ಪ್ರಶ್ನೆ. 2ನೇ ಪ್ರಶ್ನೆ ನನಗನ್ಸುತ್ತೆ, 2ನೇ ವಿಷಯ, ಜಾಗತಿಕ ಮಾರುಕಟ್ಟೆ ರಿಸೆಷನ್ನಲ್ಲಿರುವಾಗ, ಜಾಗತಿಕವಾಗಿ ಎಲ್ಲರೂ ಕೂಡ ಮೈನಸ್ ಗ್ರೋತ್ 0.05 0.5 ಗ್ರೋತ್ನಲ್ಲಿರುವಾಗ
ಭಾರತ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಉಚಿತ ಘೋಷಣೆಗಳನ್ನು ಮಾಡಿ ನಂತರ ಅದನ್ನು ಸಸ್ಟೈನ್ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ರೈಟ್. ಪ್ರಾಯಶಃ ಕರ್ನಾಟಕದ ಉದಾಹರಣೆ ಕೂಡ ಎಲ್ಲರ ಕಣ್ಣ ಮುಂದಿದೆ. ನೀವು ಆಮೇಲೆ ಈ ನಿರೀಕ್ಷೆಗಳನ್ನು ಸ್ವಲ್ಪ ನಮ್ಮದು ಅದರಲ್ಲಿ ಪಾತ್ರ ಇದೆ. ಪ್ರತಿಯೊಂದು ಬಜೆಟ್ನಲ್ಲೂ ಜನಸಾಮಾನ್ಯನಿಗೆ ಏನು ಸಿಕ್ತು ನೋಡಿ, ಪ್ರತಿಯೊಂದು ಹಣವೂ ಕೂಡ ಜನಸಾಮಾನ್ಯನಿಗೆ ಹರಿದು ಬರುತ್ತೆ. ಹೌದು. ಈ ಸ್ಪೆಸಿಫಿಕ್ ನಿರೀಕ್ಷೆಗಳು ಏನು, ಪ್ರತಿ ಬಾರಿ ನೀವು ಟ್ಯಾಕ್ಸ್ ರೀಸ್ಟ್ರಕ್ಚರಿಂಗ್ ಮಾಡಿ ಅಂತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೆ ಪ್ರತಿ ವರ್ಷ ಟ್ಯಾಕ್ಸ್ ರೀಸ್ಟ್ರಕ್ಚರಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. 4 ವರ್ಷ 5 ವರ್ಷಕ್ಕೊಮ್ಮೆ ಟ್ಯಾಕ್ಸ್ ರೀಸ್ಟ್ರಕ್ಚರಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಸುಮಾರು 16 ಲಕ್ಷ ಕೋಟಿಯಷ್ಟು ಹಣ ಡೈರೆಕ್ಟ್ ಟ್ಯಾಕ್ಸಿಂದಲೇ ಸರ್ಕಾರಕ್ಕೆ ಬರುತ್ತೆ. ಉಳಿದದೊಂದು 17ರಿಂದ 18 ಲಕ್ಷ ಕೋಟಿಯಷ್ಟು ಹಣ ನಿಮಗೆ GST ಕಲೆಕ್ಷನಿಂದ ಬರುತ್ತೆ. ಅಂದರೆ ಒಂದು 30-36 ಲಕ್ಷ ಕೋಟಿ ಹಣ ಬಂದರೆ ಸರ್ಕಾರ, ಈಗ ನೋಡಿ ನರೇಂದ್ರ ಮೋದಿ ಸರ್ಕಾರ ಕೆಪೆಕ್ಸ್ನ ಸ್ಪೆಂಡಿಂಗ್ ಭಾರತದಲ್ಲಿ ಎಷ್ಟಿತ್ತು 3-4 ವರ್ಷಗಳ ಕೆಳಗಡೆ? 3 ಲಕ್ಷ ಕೋಟಿ, 3.5 ಲಕ್ಷ ಕೋಟಿ, 4 ಲಕ್ಷ ಕೋಟಿ. ಈಗ ನಿಮಗೆ ಕ್ಯಾಪಿಟಲ್ ಸ್ಪೆಂಡಿಂಗ್ ಎಷ್ಟಿದೆ ಸರ್ಕಾರದ್ದು? ಕಳೆದ ವರ್ಷ 10 ಲಕ್ಷ ಕೋಟಿ ಕೊಡಲಾಗಿತ್ತು. ಈ ಬಜೆಟ್ನಲ್ಲಿ 11 ಲಕ್ಷ 111 ಕೋಟಿ ಇದೆ. 11,111 ಕೋಟಿ ಅಷ್ಟು ಹಣವನ್ನು ಸರ್ಕಾರ ಕ್ಯಾಪಿಟಲ್ ಸ್ಪೆಂಡಿಂಗ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಅದರ ಅರ್ಥ ಏನು? ನಿಮ್ಗೆ ನೋಡಿ, ಈಗ ರೈಲ್ವೆಯಲ್ಲಿ ಕರ್ನಾಟಕಕ್ಕೆ ಮೊದಲು ಎಷ್ಟು ಬರ್ತಿತ್ತು ನಂಗೆ ನೆನಪಿದೆ. ಮುನಿಯಪ್ಪನವರು, ಖರ್ಗೆ ಅವರು ರೈಲ್ವೆ ಸಚಿವರಾಗಿದ್ದಾಗ ಪಾಪ ಅವರು ಗುದ್ದಾಡಿ 800 ಕೋಟಿ 800 ಕೋಟಿ ನಮ್ಮ ನೈಋತ್ಯ ರೈಲ್ವೆ ವಲಯಕ್ಕೆ ತರ್ತಾಯಿದ್ರು. ಇವತ್ತು ನಿಮ್ಗೆ ಹೆಚ್ಚು ಕಡಿಮೆ 4,000ದಿಂದ 7,500 ಕೋಟಿವರೆಗೆ ನಿಮ್ಗೆ ಹಣದ ಅಲೋಕೇಶನ್ ಬರೀ ನಮ್ಮ ವಲಯಕ್ಕೆ ಬರ್ತಾ ಇದೆ. ಅದರ ಅರ್ಥ ಏನು? ಕ್ಯಾಪಿಟಲ್ ಸ್ಪೆಂಡಿಂಗ್ ಜಾಸ್ತಿ ಮಾಡ್ತಾ ಇದೆ. ಬಟ್ ನೋಡಿ, ಕ್ಯಾಪಿಟಲ್ ಸ್ಪೆಂಡಿಂಗ್ ಯಾವಾಗ ಸರ್ಕಾರ ಕ್ಯಾಪಿಟಲ್ ಸ್ಪೆಂಡಿಂಗ್ ಜಾಸ್ತಿ ಮಾಡಲಿಕ್ಕೆ ಶುರು ಮಾಡಿತು? ಕರೋನಾದ ನಂತರದ ಸ್ಥಿತಿಯಲ್ಲಿ 2 ಮಾಡ್ತು. ಒಂದು ಗರೀಬ್ ಕಲ್ಯಾಣ ಯೋಜನೆಯಿಂದ ಉಚಿತವಾಗಿರ್ತಕ್ಕಂಥ ಅಕ್ಕಿ ಪೂರೈಕೆಯ ಒಂದು ಯೋಜನೆಯನ್ನು ವಿಸ್ತರಿಸ್ತಾ ಹೋಯಿತು ಕರೋನಾದ ನಂತರ. ಜೊತೆಗೆ ಕರೋನಾದಿಂದ ಸ್ವಲ್ಪ ರಿಕವರ್ ಆಗ್ತಾ ಇದ್ದಂತೆ ಗೌರ್ಮೆಂಟ್ ಸ್ಪೆಂಡಿಂಗನ್ನು ಜಾಸ್ತಿ ಮಾಡ್ತು. ಉದ್ದೇಶ ಏನು? ಒಂದು, ಸರ್ಕಾರವೇ ಹಣ ಖರ್ಚು ಮಾಡಿದಾಗ ಆರ್ಥಿಕ ಚಕ್ರ ತಿರುಗುತ್ತೆ, ಅದರ ಮೂಲಕ ಆರ್ಥಿಕತೆಯ ಒಂದು ಲಾಭ ಭಾರತಕ್ಕೆ ದೊರಕತ್ತೆ ಅಂತಕ್ಕಂಥ. ಫಾರ್ ಎಕ್ಸಾಂಪಲ್, ನಿನ್ನೆ ಕೂಡ ನಾವು ಮಾತಾಡಿದ್ವಿ, ಇಫ್ ಗೌರ್ಮೆಂಟ್ ಇಸ್ ಸ್ಪೆಂಡಿಂಗ್ 100 ರೂಪೀಸ್ ಇನ್ ಅ ರೋಡ್ ಕನ್ಸ್ಟ್ರಕ್ಷನ್, ಎಕನಾಮಿಗೆ ಅದರಿಂದ 250 ಕೋಟಿ ರೂಪಾಯಿ ಬರುತ್ತೆ. ನಿಮ್ಮ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ, ವೆಹಿಕಲ್ಗಳು ಓಡಾಡ್ತವೆ, ಅಲ್ಲೊಂದಿಷ್ಟು ಜಾಬ್ ಕ್ರಿಯೇಷನ್ ಆಗುತ್ತೆ. ನಿಮ್ಗೆ ಆ ರೋಡ್ ಕನ್ಸ್ಟ್ರಕ್ಷನ್, ಹ್ಯೂಜ್ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಸಿಮೆಂಟು, ಸ್ಟೀಲ್ ಎಲ್ಲ ಬರುತ್ತಲ್ಲ ಅದರಲ್ಲಿ, ಅದರಿಂದ ಆರ್ಥಿಕತೆಗೆ ವೇಗ ದೊರುತ್ತೆ. ಕನೆಕ್ಟಿವಿಟಿ ಜಾಸ್ತಿ ಆಗಿರೋದ್ರಿಂದ ನಾವೀಗ ನೋಡ್ತಾ ಇದ್ದೀವಿ ನೋಡಿ, ನಿಮಗೆ ಈಗ ನಿಮ್ಮ ತಂದೆ ತಾಯಿ ಎಷ್ಟು ಸಲ ಪ್ರವಾಸಕ್ಕೆ ಹೋಗ್ತಾ ಇದ್ರು, ಈಗ ನಾವೆಷ್ಟು ಪ್ರವಾಸಗಳನ್ನು ಮಾಡ್ತೀವಿ? ರೈಟ್. ಓದಲ್ಲಿ ಅಂದರೆ ಪ್ರವಾಸಿಗ ತಾಣಗಳು ತುಂಬಿ ತುಳುಕ್ತಾ ಇವೆ ಎಲ್ಲ ಕಡೆ. ಯಾಕಂದರೆ ಕನೆಕ್ಟಿವಿಟಿ ಜಾಸ್ತಿ ಆಗಿದೆ. ಪ್ರಾಯಶಃ ನನಗನ್ಸುತ್ತೆ ಹಾಲ್ಮಾರ್ಕ್ ಆಫ್ ಮೋದಿ ಗೌರ್ಮೆಂಟ್ ಇನ್ ಲಾಸ್ಟ್ 10 years ಇಸ್ ಕನೆಕ್ಟಿವಿಟಿ. ಥ್ಯಾಂಕ್ಸ್ ಟು ನಿತಿನ್ ಗಡ್ಕರಿ ಆ್ಯಂಡ್ ಅಶ್ವಿನಿ ವೈಷ್ಣವ್, ರೈಲ್ವೆ ಮತ್ತು ರಸ್ತೆಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಇಂಪ್ರೂವ್ಮೆಂಟ್ ಆಗಿದೆ. ಕರೆಸ್ಪಾಂಡಿಂಗ್ ಆಗಿ ಆಗಬೇಕಾಗಿರ್ತಕ್ಕಂಥದ್ದೇನು? ನಮ್ಮ ರಫ್ತಿನ ಪ್ರಮಾಣ ಅಂದುಕೊಂಡಂತೆ ಆಗ್ತಾ ಇಲ್ಲ. ಬಿಕಾಸ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಕಾರಣದಿಂದ ಈಸಿ ಎಕ್ಸಸ್ ಟು ಲೋನ್ ಇಲ್ಲದೆ, ಎಷ್ಟೇ ಸರ್ಕಾರಗಳ ಘೋಷಣೆ ಮಾಡಿದರೂ ಕೂಡ ಬ್ಯಾಂಕ್ನಲ್ಲಿ NPA ಆತಂಕ ಇದೆ. ಆ ಕಾರಣದಿಂದ ಲೋನ್ಗಳು ಸರಿಯಾಗಿ ಸಿಗಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಭ್ರಷ್ಟಾಚಾರ, ಇವೆಲ್ಲವ ಕಾರಣದಿಂದ ನಾವು ಅಂದುಕೊಂಡಷ್ಟು ಮ್ಯಾನುಫ್ಯಾಕ್ಚರಿಂಗ್, ಮೇಕ್ ಇನ್ ಇಂಡಿಯಾ ಘೋಷಣೆ ಮಾಡಿದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ನನಗನ್ಸುತ್ತೆ ಈ ಕ್ಯಾಪಿಟಲ್ ಸ್ಪೆಂಡಿಂಗ್ನ ಮುಂದಿನ ಭಾಗ ಖಾಸಗಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ವಿದೇಶಿ ಬಂಡವಾಳ ಹೂಡಿಕೆ ಬರುತ್ತೆ. ಅದು ಜಾಗತಿಕ ಒಂದು ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಅಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಸಿಕ್ಕರೆ ಇಲ್ಲ ಹೂಡಿಕೆ ಮಾಡ್ತಾರೆ ಅಂತ. ಬಟ್ ಸರ್ಕಾರ ಬಯಸ್ತಾ ಇದೆ ಮುಂದಿನ ಜೂನ್ ಜುಲೈನಿಂದ ದೊಡ್ಡ ಮಟ್ಟದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಹರಿದು ಬರಬೇಕು, ರಫ್ತು ಜಾಸ್ತಿ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಉದ್ಯೋಗ ಸೃಷ್ಟಿ ಕೂಡ ಬಹಳ ಮುಖ್ಯ. ಆ ದೃಷ್ಟಿಯಿಂದ ನನಗನ್ಸುತ್ತೆ ಈ ಬಜೆಟ್ ಒಂದಿಷ್ಟು ಉಪಕ್ರಮಗಳನ್ನು ತೆಗೆದುಕೊಂಡಿದೆ. ಬಟ್ ನರೇಂದ್ರ ಮೋದಿ ಮತ್ತು BJPಯ ಕೆಲ ನಾಯಕರು ಹೇಳ್ತಾರೆ
ನಾವು ಗೆದ್ದು ಬಂದರೆ ನಮಗೇನಾದರೂ ಒಂದು ಥಂಪಿಂಗ್ ಮೆಜಾರಿಟಿ ಸಿಕ್ಕರೆ ನೀವು ಈ ಜುಲೈನಲ್ಲಿ ನೋಡಿ ವಿ ವಿಲ್ ಚೇಂಜ್ ದ ಎಕಾನಮಿ. ನಾವು ಆ ರೀತಿಯ ಬಜೆಟನ್ನು ಮಂಡಿಸ್ತೀವಿ ಅಂತಕ್ಕಂಥ ಕಾದು ನೋಡ್ಬೇಕು ಏನಾಗುತ್ತೆ. ಎಸ್ ಒಂದು ಚಿಕ್ಕ ಬ್ರೇಕ್ ತಗೋಣ. ಬಜೆಟ್ನ ನಂತರ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಸಂಸದರಿಂದ DK ಸುರೇಶ್ ಅವರಿಂದ. ಇದು ಒಂದು ದೊಡ್ಡ ಜಟಾಪಟಿಗೆ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ. ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.